ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಕಾಟೇರ ಹೇಗಿದ್ದಾನೆ ಗೊತ್ತಾ? ಮಾಡಿದ್ದು ಪಾಪದ ಕೆಲಸ. ಈಗ ದರ್ಶನ್ ಪಶ್ಚಾತ್ತಾಪ ಪಡ್ತಿದ್ದಾರೆ ಕಂಬಿ ಹಿಂದೆ. ಇಂದು ಕೋರ್ಟ್ಗೆ ದರ್ಶನ್ ಪರವಾಗಿ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ. ಮುಂಜಾನೆ ಎದ್ದು ಕೊಠಡಿ ಒಳಗಡೆ ಸುತ್ತಾಡಿದ್ದಾರಂತೆ ದರ್ಶನ್. ನಿನ್ನೆಯೂ ಕೂಡ ಮೌನವಾಗಿ ಕಾಲ ಕಳೆದಿದ್ದಾರೆ ನಟ ದರ್ಶನ್. ಒಂದಷ್ಟು ಆರೋಪಿಗಳು ಬೇರೆಡೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಮೊನ್ನೆ ಕೋರ್ಟ್ಗೂ ಕೂಡ ಅದೇ ಮನವಿ ಕೂಡ ಆಗಿತ್ತಂತೆ ಎಸ್ಪಿಪಿ ಕಡೆಯಿಂದ. ಇಲ್ಲ ಕೆಲ ಆರೋಪಿಗಳನ್ನ ಬೇರೆಡೆ ಶಿಫ್ಟ್ ಮಾಡಿ ಅಂತ. ಯಾರನ್ನ ಇಲ್ಲಿಂದ ಕರೆದೊಯ್ತಾರೆ ಎಂಬ ಆತಂಕದಲ್ಲಿ ಡಿ ಗ್ಯಾಂಗ್ ಇದೆ ಅಂತೆ. ಸದ್ಯ ನಟ ದರ್ಶನ್ ಅವರ ಪರಿಸ್ಥಿತಿ ನೋಡಿ, ಯಾಕಾದ್ರೂ ಹೀಗಾಯ್ತು ಅನ್ನುವಂತ ಪಶ್ಚಾತ್ತಾಪ. ಬಟ್ ಅವ್ರ ಪರವಾಗಿ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ. ಬಟ್ ತತ್ಕ್ಷಣಕ್ಕೆ ಜಾಮೀನು ಸಿಗುತ್ತಾ? ಖಂಡಿತ ಇಲ್ಲ. ಅಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಂದಾಸ್ ಲೈಫ್ ಲೀಡ್ ಮಾಡಿಕೊಂಡು ಬೇಕಾಗಿದ್ದ ಸ್ಟೈಲ್ ಮಾಡಿಕೊಂಡು ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದ ದರ್ಶನ್ಗೆ ಜೈಲಲ್ಲಿ ನಿದ್ದೆನೇ ಬರ್ತಿಲ್ವಂತೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸ ಬೇಲ್ಗಾಗಿ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ ಮುದ್ದೆಯೂಟ, ಕಣ್ಣೀರಲ್ಲಿ ಕಾಟೇರ. ಸೈಲೆಂಟ್ ಆಗಿ ಮೂಲೆ ಸೇರಿದ್ರ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದು ದಾಸನಿಗೆ ನಿದ್ದೆನೆ ಬರ್ತಿಲ್ವಂತೆ. ಕೈಯಲ್ಲೇ ಮೊಬೈಲ್ ಇಲ್ಲ, ನೆಮ್ಮದಿಯ ಲೈಫ್ ಇಲ್ಲ, ತಿರುಗಾಡಲು ಸಾಧ್ಯವೇ ಇಲ್ಲ. ಹೀಗಾಗಿ ದರ್ಶನ್ಗೆ ಕೈ ಕಟ್ಟಿದಂತಾಗಿದ್ದು ಕೈ ಹಿಸ್ಕಿಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಜೈಲಿನಲ್ಲಿ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಆಚೆ ಬಂದ್ರೆ ಸಾಕು ಅಂತ ಬೇಲ್ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂದು ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಕೇಸ್ನ ಅಷ್ಟು ಆರೋಪಿಗಳು ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಕೇಸ್ನಿಂದ ಆಚೆ ಬಂದ್ರೆ ಸಾಕು ಅಂತ ಎಲ್ಲರೂ ಪರಿತಪಿಸ್ತಾ ಇದ್ದಾರೆ. ಈ ಮಧ್ಯೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲು ದರ್ಶನ್ ಪರ ವಕೀಲರು ಸಜ್ಜಾಗಿದ್ದಾರೆ. ದರ್ಶನ್ ಸೇರಿ ಉಳಿದ ಆರೋಪಿಗಳು ಇಂದು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೊಲೆ ಆರೋಪಿಗಳ ಪರ ವಕೀಲರು ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಆರೋಪಿಗಳ ವಿರುದ್ಧ ಮಹತ್ವದ ಎವಿಡೆನ್ಸ್ ಇದ್ದು ಕೋರ್ಟ್ ಇವರಿಗೆ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇವತ್ತು ಅಪೀಲ್ ಹೋಗ್ತಾರೆ, ಏನಾಗತ್ತೆ? 1-2 ನಿಮಿಷದ ಒಳಗೆ ಮುಗಿಸಿ. ಜಯಪ್ರಕಾಶ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಪ್ರಕರಣ ಆಗಿರೋದ್ರಿಂದ ಈ ಒಂದು ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಕೂಡ ಬೇಲ್ ಸಿಗೋದು ಬಹುತೇಕ ಕಷ್ಟ. ಯಾಕಂದರೆ ಯಾವ ಮಟ್ಟಿಗೆ ಬ್ರೂಟಲ್ ಮರ್ಡರ್ ಆಗಿದೆ ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಆಗಿರ್ಬೋದು, ಮತ್ತು ಮೆಡಿಕಲ್ ರಿಪೋರ್ಟ್ಗಳು ಅಂದರೆ ಶವ ಪರೀಕ್ಷೆ ಆದಮೇಲೆ ಬಂದಿರುವಂತಹ ಡೆತ್ ರಿಪೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಯಾವ ರೀತಿ ಬ್ರೂಟಲ್ ಆಗಿ ಒಂದು ಮರ್ಡರನ್ನು ಮಾಡಲಾಗಿದೆ ಅಂತೇಳಿ ಗೊತ್ತಾಗಿದೆ. ಜೊತೆಗೆ ಸಾಕ್ಷ್ಯನಾಶಕ್ಕೂ ಕೂಡ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮುಂದಾಗಿದ್ರು. ಸುಮಾರು 70 ಲಕ್ಷವನ್ನ ಬಳಸಿ ದರ್ಶನ್ ತಮ್ಮ ಹೆಸರೇ ಬರದೇ ಇರೋ ತರ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ಪರ ವಕೀಲರು ದರ್ಶನ್ಗೆ ಬೇಲ್ ಕೊಡಬಾರ್ದು ಅಂತೇಳಿ ಅಪೇಕ್ಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ವಿಚಾರಣೆಯನ್ನ ಎದುರಿಸಿದ್ದಾರೆ. ಆಲ್ಮೋಸ್ಟ್ ತನಿಖೆ ಆಗಿದೆ. ಜೊತೆಗೆ 10 ದಿನಗಳ ಕಾಲ ಎಸ್ ಮಾದೇಶ್ ಅವರು ಹೇಳೋ ಪ್ರಕಾರ ಇಂಥ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಆರೋಪ ಪಟ್ಟಿ ಸಲ್ಲಿಕೆ ಆಗೋದಕ್ಕೆ ಮ್ಯಾಕ್ಸಿಮಮ್ 90 ದಿನಗಳು ಬೇಕಾಗುತ್ತೆ. ಆ 90 ದಿನಗಳ ತನಕ ಸಿಗುವಂಥ ಸಾಧ್ಯತೆ ಇಲ್ಲ ಅಂತೇಳಿ. ಯಾಕಂದರೆ ಇವರು ಹೊರಗೆ ಬಂದರೆ ಸಾಕ್ಷಿ ನಾಶ ಆಗ್ಬೋದು ಮತ್ತೊಂದು ಅನ್ನೋ ಕಾರಣಕ್ಕಾಗಿ ಪ್ರಯತ್ನ ಪಡ್ತಾರೆ ಇವತ್ತು. ಇನ್ನು ಸೂರಜ್ ರೇವಣ್ಣ ಸದ್ಯಕ್ಕೆ ನಿಲ್ಲಲ್ಲ ಈ ಸಲಿಂಗಕಾಮದ ಆರೋಪ. ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ದಾಖಲ ಸಾಧ್ಯತೆ. CID ಕಚೇರಿಯಲ್ಲಿ ಮತ್ತೊಂದು ಸಂತ್ರಸ್ತ, ಅಂದರೆ 3ನೇ ಸಂತ್ರಸ್ತ, ಅಸಹಜ ಲೈಂಗಿಕ ದೌರ್ಜನ್ಯದ ಮತ್ತೋರ್ವ ಸಂತ್ರಸ್ತ. ಅದೇ ಶಿವಕುಮಾರ್ ಇವತ್ತು ದೂರು ದಾಖಲು ಮಾಡೋದು. ಶಿವಕುಮಾರ್ 2ನೇ ಸಂತ್ರಸ್ತ ದೂರು. ಅದರ ಜೊತೆಗೆ ಇನ್ನೊಂದು ಯಾವುದೊಂದು ಬರ್ತಾ ಇದೆ, ಒಟ್ಟು 3 ಇದೆ ಅಂತ ಬರ್ತಾ ಇದೆ. ಬಹಳ ಆಶ್ಚರ್ಯ ಆಗಿದೆ ಏನಪ್ಪ ಅಂತಂದ್ರೆ, ಶಿವಕುಮಾರ್ ಇದು ಬೇಲಿಯೇ ಎದ್ದು ಹೊಲ ಮೈದಂಗೆ ಅಂತ ಗಾದೆ ಹಂಗಾಗ್ಬಿಡ್ತು. ನಾವೆಲ್ಲ ಯಾರೋ ಒಂದು ಹುಡುಗ ಆರೋಪ ಮಾಡ್ದ, ಅವನ ಹೆಸರು ನಮ್ಗೆ ಗೊತ್ತಿರಲಿಲ್ಲ, ನಾವು ಸಂತ್ರಸ್ತ ಅಂತ ಆಗ್ತಾ ಇದ್ವಿ.
ಆಮೇಲೆ ಒಂದು ಮಾಧ್ಯಮ ಕೂಡ ಎಲ್ಲಿಗೆ ಅಂದರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲಿಗೆ ಬಂದೆ ಅಂತಂದರೆ ಅದಕ್ಕೊಂದು ಸೂಕ್ತ ದಾಖಲಾತಿ ಇಲ್ಲದೆ ಕಿರಿಕಿರಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಏನಿದ್ರು ಕೂಡ ನಮಗೊಂದು ಕೇಸ್ ಹಾಕಬೇಕು. ಈಗ ಸೂರಜ್ ರೇವಣ್ಣಂದಷ್ಟೇ ಅಥವಾ ಪ್ರಜ್ವಲ್ ರೇವಣ್ಣಂದಷ್ಟೇ ನಮ್ಮ ಹತ್ರ ನೀವು ಕೇಳ್ತಾ ಇದ್ರಿ 2-3 ತಿಂಗಳಿಂದ ಗೊತ್ತಿತ್ತಲ್ಲ, ಹಂಗಾಗಲ್ಲ. ಗೊತ್ತಿತ್ತು ಯಾವುದೋ ಒಂದು ಹೇಳ್ಕೊಂಬಂದು ಮಾತಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬ ಮುಖ್ಯಮಂತ್ರಿಗೆ ಬೈತಾನೆ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ಪ್ರಧಾನಮಂತ್ರಿಗೆ ಬೈತಾನೆ ಅಂತ ಇಟ್ಕೊಳ್ಳಿ, ಅವನೊಬ್ಬ ಕಾಂಜಿ ಪಿಂಜಿ ಆಗಿರ್ತಾನೆ ಯಾರೋ ಒಬ್ಬ, ಅವನನ್ನ ನೀನ ಇದೆ ಅದನ್ನು ಕೆಲವುದನ್ನೆಲ್ಲ ಹಾಗೆ ಬಿಟ್ಬಿಡ್ಬೇಕು. ಅದನ್ನು ಕೆಲವರೇನು ಗೊತ್ತಾ, ಲೈಮ್ಲೈಟಿಗೆ ಬರೋದಕ್ಕೆ ಬೇಕಾಗಿ ಹಂಗೆ ಮಾಡ್ತಾ ಇರ್ತಾರೆ. ಜವಾಬ್ದಾರಿತ ಸ್ಥಾನದಲ್ಲಿರುವವನು ಅಂತಂದಿರುತ್ತೆ. ಏನೋ ಅಂಡೆ ಬಾಯಿ ಕಟ್ಟಬಹುದು, ದೊಂಡೆ ಬಾಯಿ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳೋ ಒಂದು ಗಾದೆ ಮಾತಿದೆ. ಅಂಡೆ ಬಾಯಿ ಕಟ್ಬೋದು ಅಂತ ಅಂದರೆ ದೊಂಡೆ ಬಾಯಿ ಕಟ್ಟಕ್ಕಾಗಲ್ಲ. ಇದ್ದವ್ರನ್ನೆಲ್ಲ ನಾವು ಇದು ಮಾಡೋಕ್ಕಾಗುತ್ತಾ? ವ್ಯಕ್ತಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮಗೆ ರಕ್ಷಣೆ ಕೊಡಬೇಕು. ಹಾಗಂತ ಪ್ರತಿಯೊಬ್ಬರಿಂದ ಒಬ್ಬ ಕಾನ್ಸ್ಟೇಬಲ್ ಹಾಕೋಕ್ಕಾಗತ್ತಾ? ಹಾಗೇನೆ. ಸೊ ಹಾಗಿರುವಾಗ ಇಂಥ ಕೇಸ್ಗಳೆಲ್ಲ ಇದ್ದಾಗ, ಜನಪ್ರತಿನಿಧಿಗಳ ಮೇಲೆ ಕೂಡ ಇದ್ದಾಗ ಒಂದು FIR ದಾಖಲಾಗತ್ತಾ ಅಂದರೆ ಒಬ್ಬ ಬಾಯಿ ಮಾತಿನಿಂದ ಹೇಳ್ತಾನೆ, ನನಗೆ ಅವನ ಅತ್ಯಾಚಾರ ಮಾಡಿದ್ರು ಸರ್ ಅಂತ ಹೇಳುವಾಗ ನಾವು ಬಂದು ಸ್ಟೋರಿ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಫಸ್ಟ್ ಪೊಲೀಸ್ ಸ್ಟೇಷನ್ ಬಳಿಗೆ ಹೋಗ್ಬಿಟ್ಟು ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಎತ್ಕೋತೀವಿ. ನೋಡಿ, ಒಂದು ವೀಕ್ಷಕರೇ ನೆನಪಿಟ್ಕೊಳ್ಳಿ, BSY ವಿಚಾರದಲ್ಲೂ ಕೂಡ ಅಷ್ಟೇ. ಕಂಪ್ಲೇಂಟ್ ಆದಾಗ ಸ್ಟೋರಿ ಹೈಲೈಟ್ ಆಯಿತು. ಆಮೇಲೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ FIR ಆದಾಗ ಸ್ಟೋರಿ ಹೈಲೈಟ್ ಆಯಿತು. ಸೂರಜ್ ರೇವಣ್ಣ ವಿಚಾರದಲ್ಲೂ ಕೂಡ ಅಷ್ಟೇ ಹೈಲೈಟ್ ಆಯಿತು. ಆದರೆ ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ, ಒಬ್ಬ ಆರೋಪ ಮಾಡ್ತಾನೆ, ಅವನು ಆರೋಪ ಮಾಡಿ ಮತ್ತೊಬ್ಬನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ನನ್ನ ಅವ್ರದ್ದು ದುಡ್ಡು ಕೊಡಿಸೋಪ್ಪ ಅಂತ ಹೇಳ್ತಾನೆ. ಹಂಗೆಲ್ಲ ಮಾಡಬೇಡ ಅಂತ ಹೇಳಿದವನು ನೆಕ್ಸ್ಟು ಇಲ್ಲ ನನ್ನ ಮೇಲೆ ಕೂಡ ಇವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇವತ್ತು ಆರೋಪ ಕೊಡ್ತಾ ಇದ್ದಾರೆ ಶಿವಕುಮಾರ್. ಅಂದರೆ ಆಪ್ತನಾಗಿದ್ದವನೇ ಮಾಡಿರುವಂಥದ್ದು. 3ನೇ ಕೇಸ್ ಕೂಡ ಇದೆಯಂತೆ. ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಈ ರೇವಣ್ಣನ ಮಕ್ಕಳಿಗೆ ಏನಾಗಿದೆ, ಹೆಣ್ಣನ್ನು ಬಿಡೋದಿಲ್ಲ, ಗಂಡನ್ನು ಬಿಡೋದಿಲ್ಲ ಅನ್ನೋಂಥ ಬೇಕಿತ್ತ ಇದೆಲ್ಲ ಅನ್ನುವಂಥದ್ದು. ಜವಾಬ್ದಾರಿಯಲ್ಲಿರುವಂಥವ್ರು ದೇವೇಗೌಡರ ಮೊಮ್ಮಕ್ಕಳು ಹೆಂಗಿರಬೇಕಾಗಿತ್ತು? ಇದು ದರ್ಪ, ಅಹಂಕಾರ, ಮದ, ಪಾಳೆಗಾರಿಕೆ ಇದೆಲ್ಲವೂ ಆದಾಗ ನಾವು ಹೇಳ್ತೀವಲ್ವಾ, ತುಂಬಿದ ಕೊಡ ಅಂಥೇಳಿ. ಹಿಂಗಾಗಬಾರ್ದಾಗಿತ್ತು, ಬಟ್ ಆಗಿದೆ. ಬನ್ನಿ, ಇನ್ನು ಸೂರಜ್ ರೇವಣ್ಣ ವಿರುದ್ಧ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿಯೇ ಇದೀಗ ಅವರ ವಿರುದ್ಧ ದೂರು ನೀಡಲು ಸಜ್ಜಾಗಿದ್ದಾರೆ. ಅವರೇ ಸಂತ್ರಸ್ತನಾಗಿರೋದು ಇಡೀ ಪ್ರಕರಣದಲ್ಲಿ ದೊಡ್ಡ ತಿರುವಾಗಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದೆ. ಮೊನ್ನೆ ಸೂರಜ್ ಪರ ದೂರುದಾರ, ಈಗ ಆ ದೂರುದಾರನೇ ಸಂತ್ರಸ್ತ. ರಿಪಬ್ಲಿಕ್ ಕನ್ನಡದಲ್ಲಿ ಸಂತ್ರಸ್ತ ಎಕ್ಸ್ಕ್ಲೂಸಿವ್. ಸೂರಜ್ ರೇವಣ್ಣ JDSನ MLC ಇದೀಗ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಅರೆಸ್ಟ್ ಆಗುತ್ತಿದ್ದಂತೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸೂರಜ್ ಪರ ದೂರು ನೀಡಿದ್ದವರ ಮೇಲೂ ಅತ್ಯಾಚಾರ ನಡೆಸಿರುವ ಸ್ಫೋಟಕ ವಿಚಾರ ಬಯಲಾಗಿದೆ. ಸೂರಜ್ ಪರ ದೂರು ನೀಡಿದ್ದ ವ್ಯಕ್ತಿ ತಮ್ಮ ಹೇಳಿಕೆಯನ್ನ ಬದಲಿಸಿದ್ದಾರೆ. ಕೊರೋನಾ ಟೈಮ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ. ಸದ್ಯೀಗ ಈ ಹಿಂದೆ ತಾವೇ ಸೂರಜ್ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇದೀಗ ನೀವು ಸಹ ಒಂದು ಆರೋಪ ಮಾಡ್ತಾರೆ, ನಿಮ್ಮ ಮೇಲೆ ಒಂದು ಅತ್ಯಾಚಾರ ಆರೋಪ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಆಗಂತ. ಏನು ಸರ್ ವಿಷಯ ಅಂತ? ಹೌದು, ನಿಜ. ಅದು ಕೊರೋನಾ ಟೈಮಲ್ಲಿ ನನ್ನ ಮೇಲೆ ಅತ್ಯಾಚಾರ ಏನು ನಿಜ. ಓಕೆ. ಅಲ್ಲ, ನೀವೇ ಪರವಾಗಿ ದೂರು ನೀಡಿದ್ರಿ, ಸೂರಜ್ ರೇವಣ್ಣ ಪರವಾಗಿ ದೂರು ದಾಖಲೆ ಮಾಡಿದಿರಿ ಆ ಸಂತ್ರಸ್ತೆ ವಿರುದ್ಧವಾಗಿ. ಇದೀಗ ಈ ಒಂದು ಆರೋಪ ಮಾಡ್ತಿದ್ದಾರೆ ಅಂತ. ಅವರ ಹಿಡಿತದಲ್ಲಿದ್ದೆ, ವಿಧಿ ಇರಲಿಲ್ಲ, ನನ್ನ ಸೇಫ್ಟಿಗೋಸ್ಕರ ದೂರು ಮಾಡಿದೆ. ಸೊ ಎಷ್ಟು ಕೊರೋನಾ ಟೈಮಲ್ಲಿ ಎಷ್ಟು ಜನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅದೆಲ್ಲ ಐಡಿಯಾ ಇಲ್ಲ ಬ್ರದರ್. ನಮ್ಮ ಮೇಲೆ ಆಗಿದ್ದು ನಿಜ, ಬಟ್ ತುಂಬ ಸಂತ್ರಸ್ತ ಹೇಳ್ಕೊಂಡಿರೋದು ನಿಜ. ಪ್ರಭಾವ ಬಳಸಿಕೊಂಡು ಹಲವರ ಮೇಲೆ ದೌರ್ಜನ್ಯ. ಈಗ ನೀವು ಇದ್ರ ಬಗ್ಗೆ ದೂರು ನೀಡ್ತಾರೆ ಏನಾದರೂ? ಖಂಡಿತ ನೀಡ್ತೀನಿ. ಯಾವತ್ತು ದೂರು ನೀಡ್ತಾರೆ? ಈಗ ಒಬ್ಬರು ಸಂತ್ರಸ್ತ ದೂರು ನೀಡಿದ್ದಾರೆ, ಇವತ್ತು ನಾಳೆ ದೂರು ನೀಡ್ತೀನಿ. ಓಕೆ. ಮತ್ತು ಅಲ್ಲಿ ಏನಾಯ್ತು ಸರ್ ಕೊರೋನಾ ಟೈಮಲ್ಲಿ? ಆ ಟೈಮಲ್ಲಿ ಏನಾಯಿತು ಅಂತ? ಹೀಗೆ ಮಾಮೂಲಿ ಮೆಸೇಜ್ ಮಾಡಿದರು, ಒಬ್ಬನೇ ಬಾ ಅಂತ ಕರೆದ್ರು, ವಿಚಾರ ಬಟ್ ಮಾಡಿದರು, ಹೋದು